ಜೀವನದಲ್ಲಿ ನಿನ್ನ ಕೆಲಸವನ್ನು ನೀನು ಪ್ರಾಮಾಣಿಕತೆಯಿಂದ ಮಾಡು. ಫಲದ ಬಗ್ಗೆ ಯಾವುದೇ ಕಾರಣಕ್ಕೂ ಕೂಡ ನಿರೀಕ್ಷೆಗಳನ್ನು ಇಟ್ಟುಕೊಳ್ಳುವುದಕ್ಕೆ ಹೋಗಲೇಬೇಡ. ನಿನ್ನ ಕರ್ತವ್ಯವನ್ನು ನೀನು ಪ್ರಾಮಾಣಿಕವಾಗಿ ಮಾಡು. ಖಂಡಿತವಾಗಿಯೂ ಕೂಡ ನಿನ್ನ ಕಷ್ಟ ಪ್ರಾಮಾಣಿಕವಾಗಿ ಇದ್ದಾಗ ಅದಕ್ಕೆ ಪ್ರತಿಫಲ ಎನ್ನುವುದು ಕಾಲಾನಂತರದಲ್ಲಿ ಸಮಯ ಬಂದಾಗ ಖಂಡಿತವಾಗಿಯೂ ಸಿಕ್ಕೇ ಸಿಗುತ್ತದೆ. ಯಾರ ಬಗ್ಗೆಯೂ ಕೂಡ ಯೋಚನೆಗಳನ್ನು ಮಾಡುತ್ತಾ ನಿನ್ನ ಅತ್ಯಮೂಲ್ಯವಾಗಿರುವಂತಹ ಸಮಯವನ್ನು ವ್ಯರ್ಥ ಮಾಡಿಕೊಳ್ಳಬೇಡ. ಯಾರು ಕಷ್ಟದಲ್ಲಿ ಸಿದ್ಧರಾಗಿ ಇರುತ್ತಾರೆಯೋ ಅವರ ಯಶಸ್ಸು ಎನ್ನುವುದು ಖಂಡಿತವಾಗಿಯೂ ಸಿಕ್ಕೇ ಸಿಗುತ್ತದೆ. ಮನಸ್ಸು ನಿನ್ನ ದೊಡ್ಡ ಶತ್ರು. ಅದನ್ನು ಗೆದ್ದರೆ ನೀನು ಎಲ್ಲವನ್ನೂ ಗೆದ್ದಂತೆಯೇ ಅರ್ಥವಾಗುವುದು. ಹಾಗಾಗಿ ಮೊದಲು ಮನಸ್ಸನ್ನು ಗೆಲ್ಲುವುದನ್ನು ಮನುಷ್ಯ ಕಲಿತುಕೊಳ್ಳಬೇಕು. ಅಹಂಕಾರದಿಂದ ಮಾತನಾಡಿರುವಂತಹ ಕೆಲವು ಮಾತುಗಳು ನಿಮ್ಮನ್ನು ಇಲ್ಲದೆ ಇರುವಂತಹ ಕ್ಷಣಗಳಿಗೆ ನೂಕಬಹುದು. ಹಾಗಾಗಿ ಜೀವನದಲ್ಲಿ ಅಹಂಕಾರ ಎನ್ನುವುದು ಯಾರಿಗೂ ಕೂಡ ಒಳ್ಳೆಯದಲ್ಲ. ಕಷ್ಟದ ಸಮಯದಲ್ಲಿ ತಾಳ್ಮೆಯಿಂದ ಇರುವುದೇ ಧೈರ್ಯ. ಸೋತರೂ ಕೂಡ ನಗುತ್ತಾ ಇರುವುದು ನಿಮ್ಮ ದೊಡ್ಡ ಶಕ್ತಿ. ಹಾಗಾಗಿ ಜೀವನದಲ್ಲಿ ಏನೇ ಬಂದರೂ ಕೂಡ ಎಲ್ಲವನ್ನ ನಗುತ್ತಾ ಸ್ವೀಕರಿಸುವುದನ್ನು ಮೊದಲು ಮನುಷ್ಯನಾದವನು ಕಲಿತುಕೊಳ್ಳಬೇಕು. ಜನರ ಮಾತುಗಳನ್ನು ಕೇಳು, ಆದರೆ ನಿನ್ನ ಮಾರ್ಗವನ್ನು ನಿನ್ನ ಮನಸ್ಸೇ ಆಯ್ಕೆ ಮಾಡಿಕೊಳ್ಳಲಿ. ಜ್ಞಾನವು ಬೆಳಕಾದರೆ ಅಜ್ಞಾನ ಕತ್ತಲೆ. ಯಾವಾಗಲೂ ಕೂಡ ಬೆಳಕಿನ ಕಡೆಗೆ ನಡೆಯುವುದನ್ನು ಮನುಷ್ಯ ಕಲಿತುಕೊಳ್ಳಬೇಕು. ಜೀವನದಲ್ಲಿ ನೀವು ನಡೆಯುವಂತಹ ಹಾದಿಯು ಒಂದೊಂದು ಹೆಜ್ಜೆಯೂ ಕೂಡ ಒಂದೊಂದು ಇತಿಹಾಸವನ್ನು ಸೃಷ್ಟಿಸುವಂತಹ ಹೆಜ್ಜೆ ಆಗಬೇಕು. ಯಾವುದೇ ಕಾರಣಕ್ಕೂ ಕೂಡ ಕಿಡಿಗೇಡಿಗಳ ಬಗ್ಗೆ ನೀವು ಯೋಚನೆಗಳನ್ನು ಮಾಡುತ್ತಾ ನಿಮ್ಮ ಸಮಯವನ್ನು ವ್ಯರ್ಥ ಮಾಡಬೇಡಿ. ಪ್ರತಿಯೊಂದು ಹೋರಾಟವೂ ಕೂಡ ನಿನ್ನೊಳಗಿನ ದೇವರ ಪರೀಕ್ಷೆ ಆಗಿರುತ್ತದೆ ಎನ್ನುವುದನ್ನು ಮರೆಯಬೇಡ. ದೇವರು ಏನೇ ಒಂದು ಪರೀಕ್ಷೆಯನ್ನು ನಿನ್ನ ಜೀವನದಲ್ಲಿ ಸೃಷ್ಟಿ ಮಾಡಿದರೂ ಕೂಡ ಆ ಸೃಷ್ಟಿ ಮಾಡಿರುವಂತಹ ಸಮಸ್ಯೆಗಳನ್ನು ಭೇದಿಸಿ ಛೇದಿಸಿ ಮುಂದೆ ಒರೆಯುತ್ತಿರಬೇಕು. ದೇವರು ಕೊಟ್ಟು ಕೂಡ ನೋಡುತ್ತಾನೆ, ಕೊಟ್ಟ ಮೇಲೆ ಕಿತ್ತುಕೊಂಡು ಕೂಡ ನೋಡುತ್ತಾನೆ. ಕೊಟ್ಟಾಗ ಹಿಗ್ಗುವುದಕ್ಕೆ ಹೋಗಬೇಡ, ಕಿತ್ತುಕೊಂಡಾಗ ಜೀವನದಲ್ಲಿ ಕುಗ್ಗುವುದಕ್ಕೂ ಕೂಡ ಹೋಗಬೇಡ. ಎರಡು ಸ್ಥಿತಿಗತಿಗಳನ್ನು ಸಮಾನ ಒಂದು ಮನಸ್ಥಿತಿಯಿಂದ ಸ್ವೀಕರಿಸುವುದನ್ನು ಮನುಷ್ಯ ಕಲಿತುಕೊಳ್ಳಬೇಕು. ಆಗ ಮಾತ್ರ ಮನುಷ್ಯ ಬೆಳೆಯುವುದಕ್ಕೆ ಸಾಧ್ಯವಾಗುವುದು. ಯಾವಾಗ ನೀನು ನಿನ್ನ ಭಯವನ್ನು ಎದುರಿಸುತ್ತೀಯೋ ಆಗ ನಿನ್ನ ನಿಜವಾದ ಶಕ್ತಿ ಎನ್ನುವುದು ಹೊರ ಹೊಮ್ಮುವುದು. ಹಾಗಾಗಿ ಜೀವನದಲ್ಲಿ ಏನೇ ಬಂದರೂ ಕೂಡ ಎಲ್ಲವನ್ನ ಮೆಟ್ಟಿ ನಡೆಯುವುದನ್ನು ಮನುಷ್ಯ ಕಲಿತುಕೊಳ್ಳಬೇಕು. ಯಾವಾಗಲೂ ಕೂಡ ಒಳ್ಳೆಯ ಕರ್ಮಗಳನ್ನು ಮಾಡು. ಕೆಟ್ಟ ಕರ್ಮಗಳನ್ನು ಎಂದಿಗೂ ಕೂಡ ಮಾಡುವುದಕ್ಕೆ ಜೀವನದಲ್ಲಿ ಹೋಗಲೇಬೇಡ. ಭಯ ಪಡುವುದಕ್ಕೆ ಹೋಗಬೇಡ. ಕಷ್ಟಗಳು ನನ್ನನ್ನು ಮುಳುಗಿಸುತ್ತಿದೆ, ನನ್ನ ಜೀವನವೇ ಮುಗಿಯಿತು, ನನ್ನ ಹಣೆ ಬರಹವೇ ಸರಿಯಿಲ್ಲ ಎಂದು ಪದೇ ಪದೇ ಎಲ್ಲ ಕಷ್ಟಗಳು ನನಗೆ ಬರುತ್ತಿದೆ ಎಂದು ಕಣ್ಣೀರನ್ನು ಹಾಕುವುದಕ್ಕೆ ಹೋಗಬೇಡ. ಒಬ್ಬಂಟಿಯಾದೆ ಎಂದು ಚಿಂತನೆಯನ್ನು ಮಾಡುತ್ತಾ ಕೊರಗುತ್ತಾ ಕೂರುವುದಕ್ಕೆ ಹೋಗಬೇಡ. ಒಳ್ಳೆಯ ಸಮಯ ಎನ್ನುವುದು ಬರುವಾಗ ದೇವರು ಹೆಚ್ಚು ಕಷ್ಟಗಳನ್ನು ಕೊಡುತ್ತಾನೆ. ದೇವರು ಇದ್ದಾನೆ ಎನ್ನುವಂತಹ ನಂಬಿಕೆಯಿಂದ ನಿಮ್ಮ ನೋವುಗಳನ್ನು ನುಂಗಿ. ಖಂಡಿತವಾಗಿಯೂ ಕೂಡ ದೇವರು ಒಂದಲ್ಲ ಒಂದು ದಿನ ನಿಮ್ಮ ನಿರಂತರವಾಗಿರುವಂತಹ ಪ್ರಯತ್ನಕ್ಕೆ ಪ್ರತಿಫಲವನ್ನು ಕರುಣಿಸುತ್ತಾನೆ. ದೇವರ ಮೇಲೆ ನಂಬಿಕೆಯನ್ನು ಇಡಿ. ನೀವು ಮಾಡುವಂತಹ ಕೆಲಸ ದೊಡ್ಡದಾದರೂ ಕೂಡ ಚಿಕ್ಕದಾದರೂ ಕೂಡ ಮಾಡುತ್ತಿರುವಂತಹ ಕೆಲಸದ ಮೇಲೆ ಶ್ರದ್ಧೆ ಎನ್ನುವುದು ಇರಲಿ. ನಿರಂತರವಾಗಿ ಪ್ರಾಮಾಣಿಕವಾಗಿರುವಂತಹ ಪ್ರಯತ್ನವನ್ನು ಪಟ್ಟಾಗ ಯಾವ ಕೆಲಸ ಆದರೂ ಏನಂತೆ, ಅದರಲ್ಲಿ ಪ್ರತಿಫಲವನ್ನು ಆ ದೇವರು ಕರುಣಿಸಿಯೇ ಕರುಣಿಸುತ್ತಾನೆ. ಆದರೆ ಆ ಪ್ರತಿಫಲ ಎನ್ನುವುದು ಸಿಗುವುದಕ್ಕೆ ಕೊಂಚ ತಡ ಆಗಬಹುದು. ಆದರೆ ಖಂಡಿತವಾಗಿಯೂ ಕೂಡ ನೀವು ಅಂದುಕೊಂಡಂತಹ ದಾರಿಯಲ್ಲಿ ಮುಂದುವರೆದಾಗ, ಅಂದುಕೊಂಡ ರೀತಿಯಲ್ಲಿ ಜೀವನವನ್ನು ನಡೆಸಬೇಕು ಎಂದು ಭಾವಿಸಿಕೊಂಡಾಗ ನಿರಂತರವಾಗಿರುವಂತಹ ಪ್ರಯತ್ನ ಪಡುವಂತಹ ಗುಣವನ್ನು ಜೀವನದಲ್ಲಿ ಬೆಳೆಸಿಕೊಳ್ಳಬೇಕು. ನಮ್ಮವರೇ ನಮಗೆ ಮೋಸವನ್ನು ಮಾಡುತ್ತಾರೆ ಇಂದಿನ ಸಮಾಜದಲ್ಲಿ, ಇಂದಿನ ದಿನಮಾನಗಳಲ್ಲಿ. ಯಾರ ಬಗ್ಗೆಯೂ ಕೂಡ ಅತಿಯಾದ ಯೋಚನೆಗಳನ್ನು ಮಾಡುತ್ತಾ ಸಮಯವನ್ನು ವ್ಯರ್ಥ ಮಾಡಬೇಡಿ. ಯಾರ ಮೇಲೆಯೂ ಕೂಡ ಅತಿಯಾದ ನಂಬಿಕೆ ಎನ್ನುವುದು ಒಳ್ಳೆಯದಲ್ಲ. ಏಕೆಂದರೆ ಅತಿಯಾದರೆ ಅತಿಯಾಗಿರುವುದರಲ್ಲಿಯೇ ನಮಗೆ ನೋವು ಎನ್ನುವುದು ಅತಿಯಾಗಿ ಗೋಚರವಾಗುವುದು. ಹಾಗಾಗಿ ಯಾರ ಮೇಲೆಯೂ ಕೂಡ ಅತಿಯಾದ ನಂಬಿಕೆ ಎನ್ನುವುದು ಒಳ್ಳೆಯದಲ್ಲ. ಏಕೆಂದರೆ ಸಮಯ ಹೇಗೆ, ಯಾವಾಗ, ಎಲ್ಲಿ ಬದಲಾಗುತ್ತದೆ ಎನ್ನುವುದನ್ನು ಹೇಳುವುದಕ್ಕೆ ಸಾಧ್ಯವಿಲ್ಲ. ಅದೇ ರೀತಿಯಾಗಿ ಇಂದಿನ ನಮ್ಮ ಸ್ನೇಹಿತರೇ ಆಗಿರಬಹುದು, ಸಂಬಂಧಗಳೇ ಆಗಿರಬಹುದು, ಯಾವಾಗ ಹೇಗೆ ಬದಲಾಗುತ್ತಾರೆ ಎನ್ನುವುದನ್ನು ಹೇಳುವುದಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಯಾರ ಮೇಲೆಯೂ ಕೂಡ ಅತಿಯಾದ ನಂಬಿಕೆಯಾಗಲಿ ವಿಶ್ವಾಸವಾಗಲಿ ಇಡುವುದಕ್ಕೆ ಹೋಗಬೇಡಿ. ನಿಮ್ಮ ಮೇಲೆ ನಿಮಗೆ, ನಿಮ್ಮ ಆತ್ಮವಿಶ್ವಾಸದ ಮೇಲೆ ನಿಮಗೆ ನಂಬಿಕೆ ಎನ್ನುವುದು ಇರಬೇಕು. ನಿಮ್ಮ ಮತ್ತು ದೇವರ ನಡುವಿನ ಆ ಒಂದು ಬಾಂಧವ್ಯ ಎನ್ನುವುದು ಗಟ್ಟಿಯಾಗಿ ಇರಬೇಕು.
ಯಾರೇ ನಿಮಗೆ ದ್ರೋಹವನ್ನು ಬಗೆದರೂ ಕೂಡ ನಿಮಗೆ ದೇವರು ಮಾತ್ರ ಖಂಡಿತವಾಗಿಯೂ ದ್ರೋಹವನ್ನು ಬಗೆಯುವುದಕ್ಕೆ ಹೋಗುವುದೇ ಇಲ್ಲ. ನಿಮ್ಮ ನಿರಂತರವಾಗಿರುವಂತಹ ಮತ್ತು ಪ್ರಾಮಾಣಿಕವಾಗಿರುವಂತಹ ಪ್ರಯತ್ನಕ್ಕೆ ದೇವರು ಸಮಯ ಬಂದಾಗ ಖಂಡಿತವಾಗಿಯೂ ಫಲವನ್ನು ಕೊಡುತ್ತಾನೆ, ಕರುಣಿಸುತ್ತಾನೆ. ನಮ್ಮವರು ಎಂದು ನಮ್ಮ ಜೊತೆಗೆ ಇದ್ದು ಮೋಸ ಮಾಡುವಂತಹ ಕೆಟ್ಟ ಜನರ ನಡುವೆ ನಾವು ಅತಿಯಾಗಿ ನಂಬಬೇಕಾಗಿರುವುದು ಆ ಭಗವಂತನಾಗಿರುವಂತಹ ಶ್ರೀಕೃಷ್ಣ ಪರಮಾತ್ಮನಿಗೆ ಮಾತ್ರ. ನಮ್ಮನ್ನು ಪರೀಕ್ಷೆ ಮಾಡುವವನು ಅವನೇ, ನಂತರ ನಮ್ಮನ್ನು ಕಾಯುವವನು ಕೂಡ ಅವನೇ. ಹಾಗಾಗಿ ಶ್ರೀಕೃಷ್ಣ ಪರಮಾತ್ಮನ ಆರಾಧನೆಗಳನ್ನು ಮಾಡುವುದರ ಜೊತೆಗೆ ನಿಮ್ಮ ಜೀವನದ ಏಳಿಗೆಯನ್ನು ನೀವು ಹೊಂದಬಹುದು. ಜೀವನದಲ್ಲಿ ಎಷ್ಟೇ ಕಷ್ಟಗಳು ಬಂದರೂ ಕೂಡ ಮೆಟ್ಟಿ ನಡೆಯುತ್ತೇವೆ ಎನ್ನುವಂತಹ ಆತ್ಮವಿಶ್ವಾಸ ನಿಮ್ಮಲ್ಲಿ ಗಟ್ಟಿಯಾಗಿ ಇದ್ದಾಗ ಯಾವ ಕಿಡಿಗೇಡಿಗಳು ಏನೇ ಮಾಡಿದರೂ ಕೂಡ ನಿಮ್ಮ ಜೀವನದಲ್ಲಿ ನೀವು ಅಂದುಕೊಂಡಂತಹ ಗುರಿಯಿಂದ ಅವರು ನಿಮ್ಮನ್ನು ಭಂಗಗೊಳಿಸುವುದಕ್ಕೆ ಸಾಧ್ಯವೇ ಇಲ್ಲ. ಈ ಜಗತ್ತಿನ ಕೆಟ್ಟ ಜನಗಳ ಮುಖವಾಡವನ್ನು ತೋರಿಸುವವನು ಶ್ರೀಕೃಷ್ಣ ಪರಮಾತ್ಮನೇ. ಸಮಯ ಬಂದಾಗ, ಕಾಲ ಎನ್ನುವುದು ಕೂಡಿ ಬಂದಾಗ, ಘಳಿಗೆ ಎನ್ನುವುದು ಬಂದಾಗ ಎಲ್ಲರ ಮುಖವಾಡವನ್ನು ನಮ್ಮ ಎದುರಿಗೆ ಕಳಚಿ ಬೀಳುವಂತೆ ಮಾಡುತ್ತಾನೆ ಶ್ರೀಕೃಷ್ಣ ಪರಮಾತ್ಮ. ಹಾಗಾಗಿ ಶ್ರೀಕೃಷ್ಣ ಪರಮಾತ್ಮನ ಮೇಲೆ ನಂಬಿಕೆಯನ್ನು ಇಡಿ. ಖಂಡಿತವಾಗಿಯೂ ಕೂಡ ಉಳಿಕಿರುವುದೆಲ್ಲವನ್ನ ಆ ಪರಮಾತ್ಮನೇ ನೋಡಿಕೊಳ್ಳುತ್ತಾನೆ. ನೋಡಿ, ಜೀವನದಲ್ಲಿ ಶ್ರೀಕೃಷ್ಣ ಪರಮಾತ್ಮನನ್ನು ನಂಬಿ ಯಾರೂ ಕೂಡ ಇದುವರೆಗೂ ಕೆಟ್ಟವರು ಆಗಿಲ್ಲ. ಜೀವನದಲ್ಲಿ ಎಂತಹ ಸಮಸ್ಯೆಗಳು ಬಂದರೂ ಕೂಡ ಆ ಎಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನು ಸೂಚಿಸುತ್ತಾನೆ ಶ್ರೀಕೃಷ್ಣ ಪರಮಾತ್ಮ. ಒಣಗಿರುವಂತಹ ಹೂವನ್ನು ನೋಡಿ ಅರಳಿರುವಂತಹ ಹೂವು ನಗಬಹುದು, ಆದರೆ ಅದೇ ಶಾಶ್ವತ ಅಲ್ಲ. ಅದಕ್ಕೂ ಕೂಡ ಬಾಡುವಂತಹ ಸಮಯ ಬಂದೇ ಬರುತ್ತದೆ. ಅಹಂಕಾರದ ನಗು ತಾತ್ಕಾಲಿಕ ಅಷ್ಟೇ. ಏಕೆಂದರೆ ಪ್ರಾಮಾಣಿಕವಾಗಿ ಇರಬೇಕು ಮನುಷ್ಯ. ಏನೇ ಬೆಳೆದಿದ್ದೇವೆ ಅಂದರೂ ಕೂಡ ಜೀವನದಲ್ಲಿ ಅಹಂಕಾರವನ್ನು ತಂದುಕೊಳ್ಳಬಾರದು. ಮನುಷ್ಯನಲ್ಲಿ ಅಹಂಕಾರ ಎನ್ನುವುದು ಮೂಡಿದಾಗ ಮಾತ್ರ ಮನುಷ್ಯನ ಬೆಳವಣಿಗೆ ಎನ್ನುವುದು ಕುಗ್ಗುವುದಕ್ಕೆ ಸಾಧ್ಯವಾಗುವುದು. ಜೀವನದಲ್ಲಿ ಎಷ್ಟೇ ಎತ್ತರವಾಗಿರುವಂತಹ ಸ್ಥಾನಕ್ಕೆ ಏರಿದರೂ ಕೂಡ ಅಹಂಕಾರವನ್ನು ಮೈಗೂಡಿಸಿಕೊಳ್ಳಬೇಡಿ. ಅಹಂಕಾರ ಎನ್ನುವುದು ನಿಮ್ಮ ಸರ್ವನಾಶಕ್ಕೆ ಬುನಾದಿ ಆಗುತ್ತದೆ ಎನ್ನುವುದನ್ನು ಮರೆಯಬೇಡಿ. ಒಬ್ಬ ಮನುಷ್ಯ ಏನೇ ಕಳೆದುಕೊಂಡರೂ ಕೂಡ ಶಾಂತ ಮತ್ತು ಏಕಚಿತ್ತನಾಗಿ ಇದ್ದರೆ ಅದೇ ನಿಜವಾದ ಗೆಲುವು. ಹಾಗಾಗಿ ಜೀವನದಲ್ಲಿ ಏನೋ ಒಂದು ಸಾಧನೆಯನ್ನು ಮಾಡುವುದಕ್ಕೆ ಹೋಗಿ ಏನೋ ಒಂದು ಕಳೆದುಕೊಂಡೆ, ಅಥವಾ ಏನೋ ಸಾಧನೆಯನ್ನು ಮಾಡುವುದಕ್ಕೆ ಆಗಲಿಲ್ಲ, ಅಥವಾ ಯಾವುದೋ ಒಂದು ಕೆಲಸವನ್ನು ಮಾಡುವುದಕ್ಕೆ ಆಗಲಿಲ್ಲ ಎಂದು ಹತಾಶೆಗೆ ಒಳಗಾಗಬೇಡಿ. ಖಂಡಿತವಾಗಿಯೂ ಕೂಡ ನಿಮ್ಮ ಆತ್ಮವಿಶ್ವಾಸವನ್ನು ಕಳೆದುಕೊಳ್ಳಬೇಡಿ. ಆಗುವುದೆಲ್ಲ ಒಳ್ಳೆಯದಕ್ಕೆ ಎಂದು ಪರಿಭಾವಿಸುತ್ತಾ ಮುಂದುವರಿಯಬೇಕು. ಖಂಡಿತವಾಗಿಯೂ ಕೂಡ ನೀವು ಅಂದುಕೊಂಡಂತಹ ಗುರಿಯನ್ನು ಅಂದುಕೊಂಡ ಮಾರ್ಗದಲ್ಲಿ ನಡೆದಾಗ ಖಂಡಿತವಾಗಿಯೂ ತಲುಪುತ್ತೀರಾ. ಆದರೆ ನೀವು ನಡೆಯುವಂತಹ ಮಾರ್ಗವು ಧರ್ಮಯುತವಾಗಿ ಇರಬೇಕು, ಶಾಂತಿಯುತವಾಗಿ ಇರಬೇಕು. ಇತರೆ ವ್ಯಕ್ತಿಗಳಿಗೆ ಅನ್ಯಾಯವನ್ನು ಬಗೆಯದೆ ಕೇವಲ ಧರ್ಮಯುತವಾಗಿರುವಂತಹ ದಾರಿಯನ್ನು ತುಳಿದಾಗ ಖಂಡಿತವಾಗಿಯೂ ಕೂಡ ಒಂದಲ್ಲ ಒಂದು ದಿನ ಆ ಕ್ಷಣಕ್ಕೆ ಮಾತ್ರ ನಿಮಗೆ ಸೋಲಾಗಬಹುದು. ಒಂದಲ್ಲ ಒಂದು ದಿನ ಆ ಧರ್ಮವೇ ನಿಮ್ಮನ್ನು ರಕ್ಷಣೆಯನ್ನು ಮಾಡುತ್ತದೆ ಎನ್ನುವುದನ್ನು ಮರೆಯಬೇಡಿ. ಪ್ರಶ್ನಿಸುವಂತಹ ಗುಣ ನಿಮ್ಮಲ್ಲಿ ಹೆಚ್ಚಾದಷ್ಟು ನಿಮಗೆ ಶತ್ರುಗಳ ಸಂಖ್ಯೆ ಎನ್ನುವುದು ಹೆಚ್ಚಾಗುತ್ತಾ ಹೋಗುತ್ತದೆ. ಇದೇ ಬದುಕಿನ ಕಠೋರವಾಗಿರುವಂತಹ ಸತ್ಯ. ನಮಗೆ ಎಷ್ಟೇ ಅನ್ಯಾಯ ಎನ್ನುವುದು ಆದರೂ ಕೂಡ ನಾವು ಪ್ರಶ್ನೆ ಮಾಡದೆಯೇ ಇದ್ದಾಗ ಆಗುತ್ತಿರುವಂತಹ ಎಲ್ಲ ಅನ್ಯಾಯವನ್ನು ನುಂಗಿ ನಡೆದಾಗ ನಾವು ಜನರ ಕಣ್ಣಿಗೆ ಒಳ್ಳೆಯವರು ವ್ಯಕ್ತಿ ಎಂದು ಅನಿಸಿಕೊಳ್ಳುತ್ತೇವೆ. ಅದೇ ನಾವು ನಮಗೆ ಆಗುತ್ತಿರುವಂತಹ ಅನ್ಯಾಯವನ್ನು ಪ್ರಶ್ನೆ ಮಾಡುವುದಕ್ಕೆ ಎದ್ದು ನಿಂತಾಗ ಎಲ್ಲರ ಕಣ್ಣಿಗೆ ನಾವು ಕೆಟ್ಟವರ ರೀತಿಯಲ್ಲಿ ಭಾಸವಾಗುತ್ತೇವೆ. ಖಂಡಿತವಾಗಿಯೂ ಕೂಡ ಅವರ ಅನುಕೂಲಕ್ಕೆ ತಕ್ಕಂತೆ ನಾವು ವರ್ತನೆಯನ್ನು ತೋರಿದಾಗ ಮಾತ್ರ ಒಳ್ಳೆಯವರು. ನಾವು ನಮಗೆ ಆಗುತ್ತಿರುವಂತಹ ದ್ರೋಹವನ್ನು ನಾವು ಪ್ರಶ್ನೆ ಮಾಡಿದಾಗ ನಾವು ಕೆಟ್ಟವರು ಅನಿಸಿಕೊಳ್ಳುವುದು ಯಾವ ನ್ಯಾಯ? ಖಂಡಿತವಾಗಿಯೂ ಕೂಡ ಇದು ಸರಿಯಲ್ಲ. ನಿಮ್ಮ ಪಾಡಿಗೆ ನೀವಿದ್ದು ನಿಮ್ಮ ಆತ್ಮಸಾಕ್ಷಿಗೆ ಅನುಗುಣವಾಗಿ ನೀವು ನಿಮ್ಮ ಜೀವನವನ್ನು ನಿರ್ವಹಿಸಿ. ಯಾರ ಆತ್ಮಸಾಕ್ಷಿಗೆ ಅನುಗುಣವಾಗಿಯೂ ಕೂಡ ನೀವು ಜೀವನವನ್ನು ನಡೆಸಬೇಕಾಗಿರುವಂತಹ ಅವಶ್ಯಕತೆಯೇ ಇಲ್ಲ. ಕೇವಲ ನಿಮ್ಮ ಆತ್ಮಸಾಕ್ಷಿಗೆ ಅನುಗುಣವಾಗಿ ಮಾತ್ರ ನೀವು ಜೀವನವನ್ನು ನಿರ್ವಹಿಸುವುದನ್ನು ಕಲಿತುಕೊಳ್ಳಬೇಕು. ನಿನ್ನ ದೊಡ್ಡ ಬೆಂಬಲಿಗ ಅಪರಿಚಿತನಾಗಿರುತ್ತಾನೆ ಮತ್ತು ನಿನ್ನ ಬಹು ದೊಡ್ಡ ಶತ್ರು ಪರಿಚಿತನೇ ಆಗಿರುತ್ತಾನೆ ಎನ್ನುವುದನ್ನು ಮರೆಯಬೇಡ. ಅದೇ ಕಾರಣಕ್ಕಾಗಿಯೇ ಮೊದಲೇ ಹೇಳಿದ್ದು,
ಯಾರ ಮೇಲೆಯೂ ಕೂಡ ಅತಿಯಾದ ನಂಬಿಕೆ ಎನ್ನುವುದು ಒಳ್ಳೆಯದಲ್ಲ. ನಮಗೆ ತಿಳಿದಿರುವಂತಹ ವ್ಯಕ್ತಿಗಳೇ ನಮ್ಮ ಬೆನ್ನಿಗೆ ಚೂರಿಯನ್ನು ಹಾಕುವುದು. ಹಾಗಾಗಿ ಯಾರ ಮೇಲೆಯೂ ಕೂಡ ಅತಿಯಾದ ನಂಬಿಕೆಯಾಗಲಿ ವಿಶ್ವಾಸವಾಗಲಿ ಇಡುವುದಕ್ಕೆ ಹೋಗಲೇಬೇಡಿ. ಇಂದಿನ ಸಮಾಜ ಎನ್ನುವುದು ಕೇವಲ ಸ್ವಾರ್ಥದ ಸಮಾಜವಾಗಿದೆ. ಅವರಿಗೆ ಏನು ಅನುಕೂಲವಾಗಬೇಕೋ ಅದು ಸಿಕ್ಕರೆ ಸಾಕು, ಬೇರೆಯವರ ಬಗ್ಗೆ ಯೋಚನೆಗಳನ್ನು ಮಾಡುವುದಕ್ಕೆ ಹೋಗುವುದೇ ಇಲ್ಲ. ಸತ್ಯ ಬಯಲಿಗೆ ಬರುವವರೆಗೆ ಸುಳ್ಳಿನದ್ದೇ ಅಧಿಕಾರ. ನಿಜವನ್ನು ನಿರೂಪಿಸಲು ನಿರಂತರವಾಗಿರುವಂತಹ ಪ್ರಯತ್ನವನ್ನು ಪಡಬೇಕು. ನೈಜ ವ್ಯಕ್ತಿತ್ವ ವ್ಯಕ್ತವಾಗಲು ಮುಖವಾಡ ಕಳಚುವವರೆಗೆ ಕಾಯಲೇಬೇಕು. ಹಾಗಾಗಿ ನಿಮಗೆ ಯಾರೇ ಬೆನ್ನಿಗೆ ಚೂರಿಯನ್ನು ಹಾಕಲಿ ಅಥವಾ ಯಾರೇ ದ್ರೋಹವನ್ನು ಮಾಡಲಿ, ಕಾಲ ಎನ್ನುವುದು ಸಮಯ ಎನ್ನುವುದು ಕೂಡಿ ಬಂದಾಗ ಅವರ ನಿಜವಾದ ಮುಖವಾಡ ಎನ್ನುವುದು ಜನತೆಯ ಎದುರಿಗೆ ಕಳಚಿ ಬೀಳುವುದು. ಅಲ್ಲಿಯವರೆಗೆ ತಾಳ್ಮೆ ಎನ್ನುವುದು ನಿಮ್ಮಲ್ಲಿ ಇರಬೇಕು ಅಷ್ಟೇ. ದುರ್ಬಲರು ಮಾತ್ರ ಅದೃಷ್ಟಕ್ಕೆ ವಿಷಯಗಳನ್ನು ಬಿಡುತ್ತಾರೆ. ಹೇಡಿಗಳು ಮತ್ತು ದುರ್ಬಲರು ಮಾತ್ರ ಅದೃಷ್ಟಕ್ಕೆ ವಿಷಯಗಳನ್ನು ಬಿಡುತ್ತಾರೆ. ಬಲವಾದ ಮತ್ತು ಆತ್ಮವಿಶ್ವಾಸ ಹೊಂದಿರುವವರು ಎಂದಿಗೂ ಕೂಡ ಒಳ್ಳೆಯ ಸಮಯಕ್ಕಾಗಿ ಕಾಯುವುದಾಗಲಿ ಅದೃಷ್ಟವನ್ನು ಅವಲಂಬಿಸುವುದಾಗಲಿ ಮಾಡುವುದೇ ಇಲ್ಲ. ಅವರ ಆತ್ಮ ಸಾಕ್ಷಿಗೆ ಅನುಗುಣವಾಗಿ ಆತ್ಮವಿಶ್ವಾಸ ಹೊಂದಿರುವವರು ಖಂಡಿತವಾಗಿಯೂ ಕೂಡ ಅಂದುಕೊಂಡಂತಹ ಕೆಲಸವನ್ನು ಅಂದುಕೊಂಡ ರೀತಿಯಲ್ಲಿ ಅಂದುಕೊಂಡ ಸಮಯದಲ್ಲಿ ಮಾಡಿ ಮುಗಿಸುತ್ತಾರೆ. ಹಾಗಾಗಿಯೇ ಹೇಳುವುದು, ಜೀವನದಲ್ಲಿ ಆತ್ಮವಿಶ್ವಾಸ ಎನ್ನುವುದು ಒಬ್ಬ ಮನುಷ್ಯನಿಗೆ ಅಥವಾ ಸಾಧನೆಯನ್ನು ಮಾಡಲು ಹೊರಟಿರುವವನಿಗೆ ತುಂಬ ಅವಶ್ಯಕ ಎಂದು. ನಿನಗೇನು ಬೇಕು ಅದಕ್ಕಾಗಿ ನೀನು ಹೋರಾಟವನ್ನು ಮಾಡದೇ ಇದ್ದರೆ ಕಳೆದುಕೊಂಡಿದ್ದಕ್ಕಾಗಿ ನೀನು ಕಣ್ಣೀರನ್ನು ಇಡುವುದರಲ್ಲಿ ಯಾವುದೇ ರೀತಿಯ ಪ್ರಯೋಜನ ಎನ್ನುವುದು ಇರುವುದೇ ಇಲ್ಲ. ಹಾಗಾಗಿ ಹೋರಾಟವನ್ನು ಮಾಡು. ಅದು ನಿನಗೆ ಯಾವುದು ಬೇಕೋ ಅದರ ಕಡೆಗೆ ಮಾತ್ರ ಗಮನವನ್ನು ಕೊಡು. ಯಾರು ಏನೋ ಹೇಳುತ್ತಿದ್ದಾರೆ ಎಂದು ತಲೆಕೆಡಿಸಿಕೊಳ್ಳುವುದಕ್ಕೆ ಹೋಗಲೇಬೇಡ. ನಿನ್ನ ತನವನ್ನು ಎಂದಿಗೂ ಕೂಡ ಕಳೆದುಕೊಳ್ಳಬೇಡ. ಒಂದು ಜೀವನದಲ್ಲಿ ನೆನಪಿನಲ್ಲಿ ಇಟ್ಟುಕೋ, ನೀನು ಬೇರೆಯವರಿಗೋಸ್ಕರ ಬೇರೆಯವರು ಮೆಚ್ಚಲಿ ಎಂದು ಬದುಕುವುದಕ್ಕೆ ಹೋಗಬೇಡ. ನಿನ್ನನ್ನು ಅವಲಂಬಿಸಿದವರಿಗಾಗಿ ಬದುಕು. ನೀನೇ ಸರ್ವಸ್ವ ಎಂದು ನಂಬಿದವರಿಗಾಗಿ ಬದುಕು. ತಂದೆ ತಾಯಿಗಳನ್ನು ತುಂಬ ಚೆನ್ನಾಗಿ ನೋಡಿಕೋ. ಏಕೆಂದರೆ ದೇವರು ಕಣ್ಣಿಗೆ ಕಾಣುವುದಿಲ್ಲ, ಆದರೆ ನಮ್ಮ ಕಣ್ಣಿಗೆ ಕಾಣುವ ನಿಜವಾದ ಸ್ವರೂಪದ ರೂಪದಲ್ಲಿ ಇರುವವರು ನಮ್ಮ ತಂದೆ ತಾಯಿಗಳೇ ಆಗಿರುತ್ತಾರೆ ಎನ್ನುವುದನ್ನು ಮರೆಯಲೇಬಾರದು. ಯಾರು ಕೇವಲ ತನ್ನ ನೋವುಗಳನ್ನು ಅಪ್ಪಿಕೊಂಡು ಬದುಕುತ್ತಾರೆಯೋ ಅವರು ದುರ್ಬಲರಾಗುತ್ತಾರೆ. ಆದರೆ ಯಾವ ವ್ಯಕ್ತಿ ಸಮಾಜದ ನೋವುಗಳನ್ನು ತನ್ನ ಹೃದಯಕ್ಕೆ ಅಂಟಿಸಿಕೊಂಡು ಬದುಕುತ್ತಾನೆಯೋ ಅವನು ಶಕ್ತಿಶಾಲಿಯಾಗುತ್ತಾನೆ. ಹಾಗಾಗಿ ಜೀವನದಲ್ಲಿ ನಮಗೆ ಇರುವಂತಹ ನೋವುಗಳೇ ದೊಡ್ಡದ್ದು ಎಂದು ಎಂದಿಗೂ ಕೂಡ ಯೋಚನೆಗಳನ್ನು ಮಾಡುವುದಕ್ಕೆ ಹೋಗಬಾರದು. ನಮ್ಮಿಂದ ಕೆಳಗೆ ಅಥವಾ ಇನ್ನೂ ಹೆಚ್ಚಿನ ನೋವನ್ನು ಪಡುವಂಥವರನ್ನು ನೋಡಿ ನಾವು ತೃಪ್ತಿಯನ್ನು ಕಾಣಬೇಕು. ಏಕೆಂದರೆ ದೇವನು ಎಲ್ಲವನ್ನ ಕೊಡುತ್ತಾನೆ. ಆದರೆ ಕಾಯುವಂತಹ ತಾಳ್ಮೆ ನಮ್ಮಲ್ಲಿ ರೂಢಿಸಿಕೊಳ್ಳಬೇಕಾಗಿರುವುದು ಅವಶ್ಯಕ. ಯಾರು ಕೇವಲ ಬೇರೆಯವರ ಬಗ್ಗೆ ಯೋಚನೆಗಳನ್ನು ಮಾಡುತ್ತಾರೆಯೋ, ತಮ್ಮ ಸಮಯವನ್ನು ವ್ಯರ್ಥ ಮಾಡಿಕೊಳ್ಳುತ್ತಾರೆಯೋ ಅವರು ಜೀವನದಲ್ಲಿ ಎಂದಿಗೂ ಕೂಡ ಮುಂದೆ ಬರುವುದಕ್ಕೆ ಅಸಾಧ್ಯ. ಇಂದಿನ ಕಷ್ಟದ ದಿನಗಳೇ ನಾಳೆಗೆ ಖುಷಿಗೆ ಕಾರಣ ಆಗಿರುತ್ತವೆ. ಹಾಗಾಗಿ ಇಂದು ಬಂದಿರುವಂತಹ ಕಷ್ಟಗಳನ್ನು, ಇಂದು ಬಂದಿರುವಂತಹ ಕಷ್ಟದ ದಿನಗಳನ್ನು ಮೆಟ್ಟಿ ನಡೆಯುವುದನ್ನು ಮನುಷ್ಯ ಕಲಿತುಕೊಳ್ಳಬೇಕು. ಆಗ ಮಾತ್ರ ಬದುಕಿನಲ್ಲಿ ಮುಂದೆ ಬರುವುದಕ್ಕೆ ಸಾಧ್ಯವಾಗುವುದು. ನಮ್ಮ ಜೀವನದಲ್ಲಿ ನೆಮ್ಮದಿಯನ್ನು ಕಾಣುವುದಕ್ಕೆ ಸಾಧ್ಯವಾಗುವುದು. ನಮ್ಮನ್ನು ಸಮಯ ಎಷ್ಟು ಕಾಯಿಸುತ್ತಾ ಇರುತ್ತದೆಯೋ ಅಷ್ಟು ಉತ್ತಮವಾಗಿರುವಂತಹ ಫಲವನ್ನು ನಮಗೆ ದೊರಕಿಸಿಕೊಡುತ್ತದೆ. ಹಾಗಾಗಿ ಜೀವನದಲ್ಲಿ ನಿರಂತರವಾಗಿ ನೀವು ಪ್ರಯತ್ನವನ್ನು ಪಡಿ. ಆದರೆ ಖಂಡಿತವಾಗಿಯೂ ಕೂಡ ಆ ಒಂದು ಪ್ರಯತ್ನಕ್ಕೆ ತಕ್ಕ ರೀತಿಯ ಪ್ರತಿಫಲ ಎನ್ನುವುದು ಸಿಗುವುದು ಸಮಯ ಬಂದಾಗ ಮಾತ್ರ. ಬದುಕಿನಲ್ಲಿ ಏನೇ ನಡೆದರೂ ಕೂಡ ಒಳ್ಳೆಯದೇ ಎಂದು ನೀವು ತಿಳಿದುಕೊಳ್ಳಬೇಕು. ಏಕೆಂದರೆ ಎಲ್ಲವನ್ನ ಕರುಣಿಸುವವನು ಮೇಲೆ ಇರುವಂತಹ ಶ್ರೀಕೃಷ್ಣ ಪರಮಾತ್ಮ ಎಲ್ಲವನ್ನ ಗಮನಿಸುತ್ತಾ ಇರುತ್ತಾನೆ. ಸಮಯ ಸಂದರ್ಭಕ್ಕೆ ಅನುಗುಣವಾಗಿ ಯಾವುದನ್ನು ನಮಗೆ ಕರುಣಿಸಬೇಕೋ, ಯಾವುದು ನಮಗೆ ಅತಿಯಾಗಿ ಅವಶ್ಯಕತೆ ಇರುತ್ತದೆಯೋ ಅದನ್ನು ಕಾಲಾನಂತರದಲ್ಲಿ ಸಮಯ ಕೂಡಿ ಬಂದಾಗ ಕರುಣಿಸುತ್ತಾನೆ, ಕೊಡುತ್ತಾನೆ. ಆದರೆ ನಾವು ವರ್ತಮಾನದಲ್ಲಿ ಏನಾಗುತ್ತದೆಯೋ ಅದೆಲ್ಲ ಉತ್ತಮವಾಗಿಯೇ ನಡೆಯುತ್ತಿದೆ ಎಂದು ನಾವು ಮುಂದುವರಿಯಬೇಕು. ಏನೇ ಸಮಸ್ಯೆ ಆಗಲಿ, ಏನೇ ಸಂಕಟವಾಗಲಿ ಎಲ್ಲವನ್ನೂ ಕೂಡ ಮೆಟ್ಟಿ ನಡೆಯುವುದನ್ನು ಮನುಷ್ಯ ಕಲಿತುಕೊಳ್ಳಬೇಕು. ಚೆನ್ನಾಗಿ ನಡೆಯುತ್ತಿದೆ, ಭವಿಷ್ಯದ ಬಗ್ಗೆ ಚಿಂತೆಯನ್ನು ಮಾಡುವುದಕ್ಕೆ ಹೋಗಬೇಡಿ. ಬರುವಂತಹ ದಿನಗಳು ಒಳ್ಳೆಯ ದಿನಗಳೇ ಆಗಿರುತ್ತವೆ. ಇಂದು ನೀನು ನಿಜವಾಗಿಯೂ ಕೂಡ ಬರುವುದೆಲ್ಲವನ್ನ ಸ್ವೀಕರಿಸುವಂತಹ ಮನೋಧೋರಣೆಯನ್ನು ಬೆಳೆಸಿಕೊಂಡಾಗ ಮುಂದೆ ಬರುವಂತಹ ದಿನಗಳು ಕೂಡ ಉಜ್ವಲವಾಗಿಯೇ ಇರುತ್ತದೆ. ಸಮಯ ಎನ್ನುವುದು ತಿರುಗುತ್ತಲೇ ಇರುತ್ತದೆ.
ಯಾರಿಗಾಗಿಯೂ ಕೂಡ ಸಮಯ ಎನ್ನುವುದು ಕಾಯುವುದಿಲ್ಲ. ಹಾಗಾಗಿ ನೀವು ಕೂಡ ಜೀವನದಲ್ಲಿ ಯಾರಿಗಾಗಿಯೂ ಕೂಡ ಕಾಯುವಂತಹ ಅವಶ್ಯಕತೆಯೇ ಇಲ್ಲ. ನಿಮ್ಮ ಜೀವನವನ್ನು ನೀವು ನಿರ್ವಹಣೆ ಮಾಡಿಕೊಂಡು ನಿಮಗೆ ಯಾವುದು ಅವಶ್ಯಕ ಎಂದು ಅನಿಸುತ್ತದೆಯೋ ಆ ಕೆಲಸಗಳನ್ನು ಮಾಡುತ್ತಾ ಮುಂದುವರಿಯಿರಿ. ಖಂಡಿತವಾಗಿಯೂ ಕೂಡ ಅಂದುಕೊಂಡ ಕೆಲಸವನ್ನು ನೀವು ಮಾಡಿ ಸಾಗಿಸಬಹುದು. ಎಲ್ಲವೂ ಕೂಡ ಒಳ್ಳೆಯದಕ್ಕಾಗಿಯೇ ಆಗುತ್ತದೆ ಎನ್ನುವಂತಹ ಆತ್ಮವಿಶ್ವಾಸ ನಿಮ್ಮಲ್ಲಿ ಇರಲಿ. ಕೆಟ್ಟ ಸಮಯದಲ್ಲಿ ಎಂದಿಗೂ ಕೂಡ ತಾಳ್ಮೆಯನ್ನು ಕಳೆದುಕೊಳ್ಳುವುದಕ್ಕೆ ಹೋಗಲೇಬೇಡಿ. ಗೆದ್ದೆ ಗೆಲ್ಲುತ್ತೇನೆ ಎನ್ನುವಂತಹ ಆತ್ಮವಿಶ್ವಾಸ ನಿಮ್ಮಲ್ಲಿ ಇರಲಿ. ಆಗ ಸೋಲು ಎನ್ನುವುದು ನಿಮ್ಮ ಎದುರಿಗೆ ಅದು ಎಂದಿಗೂ ಕೂಡ ಬಾಗಿಯೇ ಇರುತ್ತದೆ. ನಿಮ್ಮನ್ನು ಕುರಿತು ನಿಮ್ಮನ್ನು ಅವಮಾನ ಮಾಡುತ್ತಾ ಹಿಂದೆಯಿಂದ ಮಾತನಾಡುವವರಿಗೆ ನೀವು ಏನು ಮಾಡಬೇಕಾಗಿಲ್ಲ. ಸಮಯಕ್ಕೆ ಅವಕಾಶವನ್ನು ಕೊಡಿ. ಹೇಗೆ ನರಕ ಅನುಭವಿಸುತ್ತಾರೆ ನೋಡಿ. ಏಕೆಂದರೆ ಕರ್ಮ ಯಾರನ್ನೂ ಕೂಡ ಸುಡಲು ಪ್ರಾರಂಭಿಸುತ್ತದೆಯೋ ಮತ್ತೆ ಕರ್ಮವೇ ಅವರಿಗೆ ತಕ್ಕ ರೀತಿಯ ಪಾಠವನ್ನು ಕಲಿಸುತ್ತದೆ. ಹಾಗಾಗಿ ಮಾಡುವಂತಹ ಕರ್ಮಗಳನ್ನು ಪ್ರಾಮಾಣಿಕತೆಯಿಂದ ಧರ್ಮಯುತವಾಗಿರುವಂತಹ ಕರ್ಮಗಳನ್ನು ಮಾತ್ರ ನಾವು ಜೀವನದಲ್ಲಿ ಮಾಡುವುದಕ್ಕೆ ಹೋಗಬೇಕು. ಯಾವುದೇ ರೀತಿಯ ಕೆಟ್ಟ ಕರ್ಮಗಳನ್ನು ಮಾಡಿದಾಗ ಆ ಒಂದು ಕೆಟ್ಟ ಕರ್ಮಗಳ ಪರಿಣಾಮವನ್ನು ಇದೇ ಜೀವನದಲ್ಲಿ ಎದುರಿಸಬೇಕಾಗುತ್ತದೆ. ಹಾಗಾಗಿ ಮಾಡುತ್ತಿರುವಂತಹ ಕರ್ಮಗಳ ಮೇಲೆ ಕೊಂಚ ನಿಗಾ ಎನ್ನುವುದು ಇರಲಿ. ಮಾಡಿದ ಪಾಪಕ್ಕೆ ಮಾಡಿದ ದ್ರೋಹಕ್ಕೆ ಮುಂದೊಂದು ದಿನ ನರಳಿ ಹೊರಗಬೇಕು. ಹೀಗೆ ಬೆಂಕಿಯ ಬಲೆಯಲ್ಲಿ ಬಿದ್ದವರು ನರಳುತ್ತಾರೆಯೋ ಹಾಗೆಯೇ ಪಾಪಿಗಳು ಅನ್ಯಾಯವಾಗಿ ಮಾಡಿರುವಂತಹ ಮೋಸಕ್ಕೆ ನರಳಾಟವೇ ಶಿಕ್ಷೆ ಎನ್ನುವುದನ್ನು ಮರೆಯಬೇಡಿ. ಹಾಗಾಗಿ ಎಚ್ಚರಿಕೆಯಿಂದ ಕರ್ಮಗಳನ್ನು ಮಾಡಿ. ಏನೇ ಮಾಡಿದರೂ ಕೂಡ ಎಲ್ಲವನ್ನ ನೀವು ಎದುರಿಸುತ್ತೀರಾ ಎನ್ನುವುದನ್ನು ಮಾತ್ರ ಮರೆಯಲೇಬೇಡಿ. ನೀವು ಇತರರಿಗೆ ಒಳ್ಳೆಯದನ್ನು ಮಾಡಿದರೆ ಖಂಡಿತವಾಗಿಯೂ ಕೂಡ ನಿಮ್ಮ ಜೀವನದಲ್ಲಿಯೂ ಬೇರೆಯವರು ಒಳ್ಳೆಯದನ್ನೇ ಮಾಡುತ್ತಾರೆ. ಅಂತಹ ವ್ಯಕ್ತಿಗಳನ್ನು ದೇವರಾಗಿರುವಂತಹ ಶ್ರೀಕೃಷ್ಣ ಪರಮಾತ್ಮನು ಸೃಷ್ಟಿ ಮಾಡುತ್ತಾನೆ. ಹಾಗಾಗಿ ಬದುಕಿನಲ್ಲಿ ನೀವು ಇತರರಿಗೆ ಒಳ್ಳೆಯದನ್ನು ಬಯಸಬೇಕೇ ಹೊರತು ಎಂದಿಗೂ ಕೂಡ ಕೆಟ್ಟದ್ದನ್ನು ಬಯಸುವುದಕ್ಕೆ ಹೋಗಲೇಬಾರದು. ಒಂದು ವೇಳೆ ಬಯಸಿದರೆ ನಿಮ್ಮ ಜೀವನದಲ್ಲಿಯೂ ಕೂಡ ಕೆಟ್ಟದ್ದನ್ನು ಮಾಡುವವರು ಸೃಷ್ಟಿ ಆಗಿರುತ್ತಾರೆ ಎನ್ನುವುದನ್ನು ಎಂದಿಗೂ ಕೂಡ ಮರೆಯುವುದಕ್ಕೆ ಹೋಗಲೇಬಾರದು. ಬದುಕಿನ ಹೋರಾಟದಲ್ಲಿ ಯಾವಾಗ ನೀನು ಕುಸಿದು ಹೋಗುತ್ತೀಯೋ ಆಗ ನಿನಗೆ ಧೈರ್ಯ ಸಹಾಯವನ್ನು ಮಾಡುತ್ತದೆ. ಯಾವಾಗ ನಿನ್ನ ಸುತ್ತಮುತ್ತ ಇರುವವರು ಮುಖ ತಿರುಗಿಸಿ ಹೋಗುವವರು ಆಗ ಪರಮಾತ್ಮ ನಿನ್ನ ಜೊತೆಗೆ ಇದ್ದೇ ಇರುತ್ತಾನೆ ಎನ್ನುವುದನ್ನು ಮರೆಯಬೇಡ. ಖಂಡಿತವಾಗಿಯೂ ಕೂಡ ದೇವರನ್ನು ನಂಬಿ ಆಗುವುದೆಲ್ಲ ಒಳ್ಳೆಯದೇ ಆಗುತ್ತದೆ. ಶ್ರೀಕೃಷ್ಣ ಪರಮಾತ್ಮನನ್ನು ನಂಬಿ ಇದುವರೆಗೂ ಕೆಟ್ಟವರು ಯಾರೂ ಕೂಡ ಆಗಿಲ್ಲ. ಹಾಗಾಗಿ ಶ್ರೀಕೃಷ್ಣ ಪರಮಾತ್ಮನ ಮೇಲೆ ನಂಬಿಕೆಗೆ ನೆಗಿಡಿ. ಮಾಡುತ್ತಿರುವಂತಹ ಕೆಲಸದ ಮೇಲೆ ನಂಬಿಕೆ ಎನ್ನುವುದು ಇರಲಿ. ಆತ್ಮವಿಶ್ವಾಸವನ್ನು ಇಟ್ಟುಕೊಂಡು ಜೀವನದಲ್ಲಿ ಮುಂದುವರಿಯಿರಿ. ಖಂಡಿತವಾಗಿಯೂ ಕೂಡ ಅಂದುಕೊಂಡಂತಹ ಕೆಲಸ ಹಾಗೆ ಆಗುತ್ತದೆ. ನೀವೇನಾದರೂ ಶ್ರೀಕೃಷ್ಣ ಪರಮಾತ್ಮನ ಭಕ್ತರೇ ಆಗಿದ್ದರೆ ನಮ್ಮ ಈ ಒಂದು ಪ್ರಯತ್ನಕ್ಕೆ ಒಂದೇ ಒಂದು ಮೆಚ್ಚುಗೆಯ ಲೈಕ್ ಎನ್ನುವುದನ್ನು ಮಾಡಿ. ಏಕೆಂದರೆ ನಿಮಗಾಗಿ ಹೊಸತನವನ್ನು ಹೊಸ ಬದುಕಿನ ಸೂತ್ರವನ್ನು ನಾವು ಹುಡುಕಿ ನಿಮಗೋಸ್ಕರ ತಂದಿರುತ್ತೇವೆ. ನಮ್ಮ ಈ ಒಂದು ಪ್ರಾಮಾಣಿಕವಾಗಿರುವಂತಹ ಪ್ರಯತ್ನಕ್ಕೆ ನಿಮ್ಮಿಂದ ನಾವು ಬಯಸುವುದು ಯಾವುದೇ ರೀತಿಯ ಹಣ ಅವಶ್ಯಕತೆ ಇಲ್ಲ. ಕೇವಲ ವಿಡಿಯೋಗೆ ಒಂದೇ ಒಂದು ಲೈಕ್ ಮಾತ್ರ. ಖಂಡಿತವಾಗಿಯೂ ಕೂಡ ಯಾರು ಕೃಷ್ಣನ ಭಕ್ತರು ಇದ್ದೀರೋ ಖಂಡಿತವಾಗಿಯೂ ಕೂಡ ಒಂದು ಲೈಕನ್ನು ಮಾಡುವುದರ ಮೂಲಕ ನಮ್ಮ ಈ ಒಂದು ಪ್ರಯತ್ನಕ್ಕೆ ಬೆಂಬಲವನ್ನು ಸೂಚಿಸಿ ಎಂದು ಕೇಳಿಕೊಳ್ಳುತ್ತಾ ಮತ್ತೆ ನಾಳೆಯ ವಿಡಿಯೋದಲ್ಲಿ ಮತ್ತಷ್ಟು ಸಾರಾಂಶವನ್ನು ಮತ್ತಷ್ಟು ಅಂಶವನ್ನು ನಿಮ್ಮೊಂದಿಗೆ ತರುವವರೆಗೂ ಧನ್ಯವಾದ. ಕರುನಾಡಿಗೆ.